ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪುಟ್ಟರಾಜರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ವಿಶ್ವನಾಥನ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ವಿಶ್ವನಾಥನ ಅಂಗಳಿಗೆ ಬೆಳಕನ್ನು ನೀಡುತ್ತಿರುವನೇ ಅಂಗಳಿಗೆ ಬೆಳಕನ್ನು ನೀಡುತ್ತಿರುವನೇ ಸಂಗೀತ ಗಾನಯೋಗಿ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪುಟ್ಟರಾಜರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ವಿಶ್ವನಾಥನ ಅಂಗಳಿಗೆ ಬೆಳಕನ್ನು ನೀಡುತ್ತಿರುವನೇ ಅಂಗಳಿಗೆ ಬೆಳಕನ್ನು ನೀಡುತ್ತಿರುವನೇ ಸಂಗೀತ ಗಾನಯೋಗಿ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪುಟ್ಟರಾಜರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಅಪ್ಪ ತಂದೆ ಜಗದೊಡೆಯನೇ ಅಪ್ಪ ಈ ಬಡವರ ಕಷ್ಟವನ್ನು ಕಣ್ತರ್ದು ನೋಡು ತಂದೆ ಕಣ್ತರ್ದು ನೋಡು ತಂದೆ ಹಗಲಿರಲು ನಿನ್ನ ಕಷ್ಟದಲ್ಲಿ ಕೈ ತೊಳ್ತಿರೋ ಈ ಬಡವರನ್ನು ಯಾಕಪ್ಪ ಈ ಬಡವರನ್ನು ಮರೆತು ಕಲ್ಲಾಗಿ ಗುಡಿಯಲ್ಲಿ ಕೂತಿದ್ಯಾ ತಂದೆ ಹೇಳು ತಂದೆ ಹೇಳು ಅಮ್ಮ ಭೂಮಿ ತಾಯಿ ನಿನಗಾಗಿ ಹಗಲಿರಲು ನನ್ನ ಪತಿ ದೇವರು ನನ್ನ ಮೈದನರು ಕಷ್ಟ ಪಡ್ತಾ ಇದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಯಾಕಮ್ಮ ಮಳೆ ಬೆಳೆ ಇಲ್ಲದೆ ಈ ಬರಗಾಲದ ಈ ಭೂಮಿಗೆ ಈ ರೈತರು ಏನಂತ ಬದುಕಬೇಕು ತಾಯಿ ಏನಂತ ಬದುಕಬೇಕು ಈ ಬಡವರನ್ನು ಕಣ್ಣು ತೆರೆದು ನೋಡಿ ಈ ಬಡವರಿಗೆ ಬಹಳ ಬದುಕುವ ಶಕ್ತಿ ಕೊಡು ತಾಯಿ ಶಕ್ತಿ ಕೊಡು ರೀ ಪ್ರಸಾದ ತೆಗೆದುಕೊರಿ ಗಂಗಾ ಆ ಜಗನ್ಮಾತೆಯಲ್ಲಿ ಆದಷ್ಟು ಬೇಗನೆ ಹುಣ್ಣಿಮೆ ಚಂದ್ರನಂತೆ ಇರುವಂತ ಒಂದು ಪುಟ್ಟ ಕಂದನನ್ನು ಕರುಣಿಸಿ ಎಂದು ಬೇಡಿಕೊಂಡೆಯಾ ಸ್ವಾಮಿ ಇಲ್ಲ ರೀ ಇಲ್ಲ ಮತ್ತೇನೆಂದು ಬೇಡಿಕೊಂಡೆ ಸ್ವಾಮಿ ನಮ್ಮಂತ ಬಡವರನ್ನು ಈ ಹೆಗಲ ಮೇಲೆ ಸವಾರಿ ಮಾಡುತ್ತಿರುವ ಆ ಕದಿಮರನ್ನು ನಮಗೆ ಅನ್ನ ನೀಡುವ ಈ ಭೂಮಿ ತಾಯಿಯಲ್ಲಿ ಹದ್ದಿನ ಕಣ್ಣು ಹಾಕಿ ಕಷ್ಟ ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಸಮೃದ್ಧಿ ಕೊಡು ಅಂತ ಬೇಡಿಕೊಂಡೆ ಸ್ವಾಮಿ
ಗಂಗಾ, ಅಂಥವ್ರಿಗೆ ಸದ್ಬುದ್ಧಿ ಕೊಡಲು ಈ ದೇವೇಕೆ ಬರಬೇಕು ಗಂಗಾ? ನಮ್ಮಂತ ರೈತರ ಶಕ್ತಿಯೇ ಸಾಕು. ಇಲ್ಲ ಸ್ವಾಮಿ, ಈ ರಾಜಕೀಯರ ಬಲದಲ್ಲಿ ಅವರ ನೆಲದಲ್ಲಿ ಬದುಕುತ್ತಿರೋ ಆ ಕದಿಮರಿಗೆ ನಮ್ಮಂತರು ಬೆಟ್ಟ ಹಾಕಲು ಸಾಧ್ಯವೇನ್ರಿ? ಇಲ್ಲ ರೀ, ಇಲ್ಲ. ಗಂಗಾ, ಕಷ್ಟ ಎಂದು ಹೆದರು ಕುಳಿತರೆ ಹುಲ್ಲು ಕಡಿಯು ಕೂಡ ಹವಾಗಿ ಹೆದರಿಸುತ್ತದೆ. ಅಂದರೆ ಏನು ಸ್ವಾಮಿ? ಅಂದರೆ ಅಂತ ಬಂಡ ಧನಿಕರಿಗೆ ನನ್ನ ತಮ್ಮ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿದ್ದಾನೆ. ನಮ್ಮಲ್ಲಿರೋ ಒಗ್ಗಟ್ಟವೇ ಅವರ ಆಶಾಗೋಪುರವನ್ನು ಕೆಡು ಹಾಕುತ್ತಿದೆ. ಇದು ಮಾತ್ರ ಸತ್ಯ. ಅಲ್ಲ ಸ್ವಾಮಿ, ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿದೆ. ಈ ಸೋಲಾರ ಫ್ಯಾಕ್ಟರಿ ಕಟ್ಟು ಸಲುವಾಗಿ ಯಾವುದಾದ್ರೂ ಬರಡು ಭೂಮಿ ಕೇಳೋದನ್ನು ಬಿಟ್ಟು ನಮ್ಗೆ ಅನ್ನ ನಡಿ ಈ ರೈತರಿಗೆ ಉಸಿರಾದ ಈ ಭೂಮಿ ಮೇಲೆ ಯಾಕ್ರಿ ಅವ್ರ ಕಣ್ಣು? ಯಾಕೆ ಸ್ವಾಮಿ? ಗಂಗಾ, ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಆದರೆ ಸರ್ಕಾರದ ಕಣ್ಣಿಗೆ ಬಣ್ಣ ಬಣ್ಣ ಹಣ ಎಂಬ ಕನ್ನಡಕವನ್ನು ಹಾಕಿ ಈ ನಾಡು ದೊರೆಗಳನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ನಮ್ಮ ಕಾಳಧನಿಕರು. ಅಂದರೆ ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಗಂಗಾ, ನಮ್ಮ ಭಾಗದ ಪುಡಿ ರಾಜಕಾರಣಿಗಳು ಸರ್ಕಾರಕ್ಕೆ ಲಂಚ ಕೊಡುವಷ್ಟು ಎತ್ತರಕ್ಕೆ ಬೆಳೆದು ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲದಿಂದ ನಮ್ಮಂಥ ಜನಸಾಮಾನ್ಯರನ್ನು ಹೆದರಿಸಿ ಬೆದರಿಸಿ ನಮ್ಮಂಥ ಬಂಗಾರಂತ ಭೂಮಿಯನ್ನು ಬಂಜರ ಭೂಮಿ ಎಂದು ತೋರಿಸಿ ಇದನ್ನೆಲ್ಲ ಮಾಡಿಸುತ್ತಾರೆ. ಸ್ವಾಮಿ, ಇದರಿಂದ ಅವ್ರಿಗೇನ್ರಿ ಲಾಭ? ಅಯ್ಯೋ ಹುಚ್ಚಿ, ಎಕರೆಗೆ ಲಕ್ಷಾಂತರ ರೂಪಾಯಿಯನ್ನು ದೋಚಿಕೊಂಡು ಅವರ ಮನೆ ತಜುರಿಗಳನ್ನು ತುಂಬಿಸಿಕೊಳ್ಳುತ್ತಾರೆ. ಸೋಲಾರ್ ಪ್ಲಾಂಟ್ನಿಂದ ಎಷ್ಟೊಂದು ಉಪಯೋಗ ಇದೆಯೋ ಅಷ್ಟೇ ಸಮಸ್ಯೆಯೂ ಕೂಡ ಇದೆ. ಹಾ ಬಿಡು, ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ. ಹೊಲಕ್ಕೆ ಹೋಗುವ ಸಮಯ ಮೀರಿದೆ, ಮೊದಲೇ ಊಟಕ್ಕೆ ಬಡಿಸಿ ಬಾ. ಮೊದಲೇ ಹೊಲದಲ್ಲಿ ಶ್ರೀರಾಮ ನನ್ನ ದಯೆಯನ್ನು ಕಾಯುತ್ತಿರ್ತಾನೆ. ಅಯ್ಯೋ ರೀ, ಮಾತಿನ ಭರವಸೆಯಲ್ಲಿ ನಿಮ್ಮ ಊಟದ್ದೇ ಮರ್ತ್ಬಿಟ್ಟೆ. ಬನ್ರಿ ಊಟ ಮಾಡಿರಂತೆ. ನೀವು ಊಟ ಮಾಡಿ ಮೈದನಿಗೆ ಬುತ್ತಿ ಕಟ್ಟಿ ಕೊಡುತ್ತೇನೆ, ನೀವು ಬುತ್ತಿಯನ್ನು ತೆಗೆದುಕೊಂಡು ಹೋಗಿರಂತೆ ರೀ. ನಿಲ್ಲು ಗಂಗಾ, ಇದೇನು ಯಾಕ್ರಿ? ಮೈದನಿಗೆ ಬುತ್ತಿ ಕಟ್ಟುವ ಬರದಲ್ಲಿ ಮನದನೆಯನ್ನು ಮರೆತರೆ ಹೇಗೆ? ನಿಜಕ್ಕೂ ನೀನು ನನ್ನ ಮನೆಗೆ ಬಂದ ಭಾಗ್ಯದ ಜ್ಯೋತಿ, ನನ್ನ ಮನದ ಭಾಗ್ಯದ ಸತಿ. ಇದೇ ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಆಗ್ಲಿ ರೀ, ನೀವು ಅರ್ಧ ನಾರಿದ್ರಿ ನೋಡ್ರಿ. ನಿಮ್ಮ ಆಸೆಯನ್ನು ಪೂರೈಸಲು ನಾನು ಅರ್ಧಾಗಿನಿ. ನಿಮ್ಮ ಆಸೆಯಂತೆ ಆಗಲ್ರಿ. ನಿನಗಾಗಿನ ನನಗಾಗಿನಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಓ ಗೆಳತಿ ನನ್ನ ಬಡತಿ, ಓ ಗೆಳತಿ ನನ್ನ ಬಡತಿ, ನನ್ನ ಪಾಲಿಗೆ ಬೆಳಕಾದೇನಿ, ನನ್ನ ಉಸಿರಿಗೆ ಉಸಿರಾದೇನಿ. ನೀಡು ಈ ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಓ ಗೆಳೆಯ ನನ್ನ ಒಡೆಯ, ಓ ಗೆಳೆಯ ನನ್ನ ಒಡೆಯ,
ಬಾಳಿಗೆ ಬೆಳಗೋದಿನಿ, ನನ್ನ ಉಸಿರಿಗೆ ಉಸಿರೋದಿನಿ. ನೀಡು ನೀಡು ರೀ. ಏನು ಅಂದ್ರೆ ಆಗ್ಲೇ ಏನೋ ಕೇಳಿದ್ರಲ್ಲ, ಸಿಹಿ ಮುತ್ತು. ಸಿಹಿ ಮುತ್ತ ಏನ್ರಿ? ಇಷ್ಟೊಂದು ವಯಸ್ಸಿದೆ ಇನ್ನು ನಿಮ್ಗೆ ಮುತ್ತು ಬೇಕಾ? ಹೋಗ್ರಿ, ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ನನಸಾಯಿತು ನಿನ್ನಂದು ಬಾಳೆಲ್ಲ ಬೆಳಗಾಯಿತು. ಹೇ ಹೇ ಲರಲಲಲಾಲ, ಹೇ ಹೇ ಲರಲಲಲಾಲ. ಕನಸೆಲ್ಲವೂ ನನಸಾಯಿತು ನಿನ್ನಂದು ಬಾಳೆಲ್ಲ ಬೆಳಗಾಯಿತು. ನನ್ನೊಲವೇ ಇದ ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ದರಿಗಿಳಿದು ಬಂದಂತ ಸುರಲೋಕ ಸುರ ಸುಂದರಿಯೇ, ಸುರಲೋಕದ ಸುಖ ನಮದಾಗಿದೆ. ಎದಕ್ಕೋಗಿಲೆ ಇದು ಹಾಡಿದೆ, ನಗುವ ನಲಿವ ಜಗವ ಮರೆತು ಬೆರೆವ, ಧೀಮೆಟ್ಟಿದ ನೆನಪೆಲ್ಲವೂ ಎದು ತುಂಬಿ ಹಾಡಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ, ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನೀ ಬಾರ ನೀ ಬಾರ ನನ್ನ ಸನಿಹಕ್ಕೆ. ರೀ ಬನ್ರಿ, ಈಗ್ಲಾದ್ರೂ ಊಟ ಮಾಡಿರಂತೆ. ಅಣ್ಣ ಎಲ್ಲಿ ಹೋಗಿದ್ದಾನೆ? ಮೈದನ, ನಿಮ್ಮ ಅಣ್ಣನವರು ಒಳಗಡೆ ಊಟ ಮಾಡ್ತಾ ಇದ್ದಾರಪ್ಪ. ಬಾರಪ್ಪ, ನಿಮ್ಮ ಅಣ್ಣನವರು ಊಟ ಆದ ಬೆಳಕೆ ನಿನಗೆ ಬುತ್ತಿ ಕಟ್ಟಿ ಹೊಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟು ನೋಡು. ಕೈ ಕಮಲಕ ತೊಳ್ಕೊ, ನೀನು ಊಟ ಮಾಡುವಂತೆ. ಇಲ್ಲ ಅತ್ತಿಗೆ, ಹೊಲದಲ್ಲಿ ಬಾಳ ಕೆಲಸವಿದೆ. ಬುತ್ತಿ ಕಟ್ಟಿ ಕೊಡಿ, ನಾನು ಅಲ್ಲೇ ಊಟ ಮಾಡ್ತೀನಿ. ಆಗ್ಲಿ ಮೈದನ, ಹೀಗೆ ಕಟ್ಕೊಂಡು ಬರ್ತೀನಪ್ಪ. ಇದೇನೋ ಶ್ರೀರಾಮ, ನಾನೇ ಬುತ್ತಿ ಕಟ್ಟಿಕೊಂಡು ಹೊಲಿಕೆ ಹೊಟ್ಟಿದ್ದೆ, ಅಷ್ಟರಲ್ಲಿ ನೀನು ಮನೆಗೆ ಬಂದುಬಿಟ್ಟಿದ್ದಿಲ್ಲ, ಯಾಕೋ? ಇಲ್ಲ ಅಣ್ಣ,
ಆ ಜಯರಾಜನ ನಾಯಿಗಳು ನಮ್ಮ ಹೊಲದ ಕಡೆ ಬಂದು ಸಿಕ್ಕಂತೆ ಬಗಳಿದೆವು. ಆ ನಾಯಿಗಳ ಯಜಮಾನನಿಗೆ ಎಚ್ಚರಿಸಲೆಂದೇ ಹೋಗಿದ್ದೆ. ಹೇಗೋ ಸಮಯವಾಯ್ತಲ್ಲ, ನಾನೇ ಇತ್ತ ಕಡೆ ಬಂದೆ. ಶ್ರೀರಾಮ, ಬಗಳು ನಾಯಿ ಕಚ್ಚುತ್ತಿಲ್ಲವೆಂದು ಗೊತ್ತಿದ್ದರು ನೀನ್ಯಾಕಪ್ಪ ಕಜ್ಜಿ ನಾಯಿಗಳ ತಂಟಿಗೆ ಹೋದೆ? ಕೋರ್ಟ್ನಲ್ಲಿ ಡಿಸೈಡ್ ಮಾಡಿಕೊಳ್ಳಂತ ನಮ್ಮ ರೈತ ಬಾಂಧವರು ಹೇಳಿರುವಾಗ ನೀನೊಂದು ಸ್ವಲ್ಪ ಶಾಂತಿಯಿಂದ ತಂದುಕೊಳ್ಳೋದು ಒಳ್ಳೆಯದು. ಅಣ್ಣ, ಶಾಂತಿಯಿಂದ ತಲೆ ತಗ್ಗಿಸಿಕೊಂಡು ಕುಳಿತರೆ ನಮ್ಮ ತಲೆಯನ್ನು ತೆಗೆಯುತ್ತಾರೆ ಆ ನೀಚರು. ಕೋರ್ಟಿನಲ್ಲಿ ಜಡ್ಜಿನನ್ನೇ ಕೊಂಡುಕೊಳ್ಳುವುದಕ್ಕೆ ಹೇಸವನಲ್ಲ ಜಯರಾಜ. ಅಂಥದ್ರಲ್ಲಿ ನಾವು ನ್ಯಾಯ ಅಂತ ಹೋರಾಡಿದರೆ ಆ ನ್ಯಾಯವನ್ನೇ ನಾಯಿ ಬಾಲಕ್ಕೆ ಕಟ್ಟಿ ಕೇಕೆ ಹಾಕಿ ನುಗ್ಗುವಂತ ನೀಚರನ್ನ ಅವರು ನೀಚರು. ಹಾಗಂತ ಕಾನೂನನ್ನು ಕೈಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲಪ್ಪ. ಹಾಗಲ್ಲಣ್ಣ, ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಷ್ಟು ದಡ್ಡನಲ್ಲ ಈ ನಿನ್ನ ತಮ್ಮ. ಹಾಗಂತ ನಾವು ಸುಮ್ಮನಿದ್ದರೆ ಕೆಚ್ಚೆದೆಯ ವೀರನಂತೆ ಎದೆ ದಬ್ಬಿಕೊಳ್ಳುತ್ತಾನೆ. ನಾವು ಅವನ ಎದೆಗೆ ಕಲ್ಲು ಮೆಟ್ಟಿದರೆ ಅವನೇ ಹಿಂತಿರಿಯುತ್ತಾನೆ. ಬೇಡ ಶ್ರೀರಾಮ, ನಾಳೆ ಕೋರ್ಟಿನಲ್ಲಿ ಏನಾಗುತ್ತೆ ನೋಡೋಣ. ನಾವು ನ್ಯಾಯ ಅಂತ ನ್ಯಾಯದ ಮೆಟ್ಟಿಲಿದ್ದೇವೆ. ಒಂದು ವೇಳೆ ಅಲ್ಲಿ ಅವನ ಹಣ ಎಂಬ ಮೇಲುಕೈ ಸಾಧಿಸಿದರೆ ಮುಂದಿನ ಬಗ್ಗೆ ಆಲೋಚನೆ ಮಾಡೋಣ. ಮೊದಲು ಹೊಲಕ್ಕೆ ಹೋಗೋ ಟೈಮ್ ಆಗಿದೆ, ನಡೆ ಹೋಗೋಣ. ಮೈದನ, ಬುದ್ಧಿಯನ್ನು ತೆಗೆದುಕೋಪ. ಮೈದನ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನಿನ್ನ ಕೋಪವನ್ನು ಹತ್ತಿ ತಟ್ಟಿ ಇಳ್ಕೊಂಡು ನೀನು ತಾಳ್ಮೆಯಿಂದ ಇರೋದು ಒಳ್ಳೇದು ಮೈದನ. ಅತ್ತಿಗೆಮ್ಮ, ತಾಳ್ಮೆಯಿಂದ ಇದ್ದಿದ್ರಿಂದಲೇ ಆ ಕೆಂಪು ಮೊಸಳಿಗಳು 300 ವರ್ಷ ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಇಡೀ ನಮ್ಮ ಭಾರತ ಖಂಡವನ್ನೇ ಹಾಳು ಮಾಡಿದರಮ್ಮ. ತಾಳ್ಮೆಯಿಂದ ಇದ್ದಿದ್ರಿಂದಲೇ ಆ ಶ್ರೀರಾಮ ವನವಾಸ ಅನುಭವಿಸಿದ. ತಾಳ್ಮೆಯಿಂದ ಇದ್ದಿದ್ರಿಂದಲೇ ಆ ಧರ್ಮರಾಜ ದ್ರೌಪದಿಯನ್ನು ಪಗಡಿ ಆಟದಲ್ಲಿ ಸೋತ. ಇನ್ನು ನಮ್ಮ ಕನ್ನಡಿಗರು ತಾಳ್ಮೆಯಿಂದ ಇದ್ದಿದ್ರಿಂದಲೇ ಈ ಪರರ ಭಾಷೆ ಹೆಚ್ಚಾಗುತ್ತಿದೆ. ಅತಿಗೆ ಇನ್ನು ನಾವು ತಾಳ್ಮೆಯಿಂದ ಇದ್ದಿದ್ದರೆ ಈ ಧನಿಕರ ದಬ್ಬಾಳಿಕೆ ಮಿತಿ ಮೀರುತ್ತದೆ. ಅದಕ್ಕಾಗಿ ತಾಳ್ಮೆಯ ಸುಮ್ಮನಿದ್ದರೆ ನಮಗೆ ಅಳಗಾಲವಿದೆ. ಅದಕ್ಕಾಗಿ ತಾಳ್ಮೆಯಿಂದ ನ್ಯಾಯದಿಂದ ತಾಳ್ಮೆಯ ತಂತೆ ಹರಿದು ರಾಜಕಾರಿಯಾಗಿ ಅವರನ್ನು ಅನ್ಯಾಯ ಅಧರ್ಮ ಸಹಿತ ಸದೆ ಬಡ್ದಾಗಲೇ ನಮಗೆ ಉಳಿಗಾಲ ಇದೆ ನೋಡಮ್ಮ. ಅತ್ತಿಗೆ ನ್ಯಾಯ ನೀತಿ ಧರ್ಮಕ್ಕಾಗಿ ಅವತರಿಸಿದ್ದು ಆ ದಶರಥನ ಪುತ್ರ ಶ್ರೀರಾಮ ಈ ಕಲಿಗಾಲದಲ್ಲಿ ಅವತರಿಸಿದ್ದಾನೆ. ಈ ನರಹಂತಕರ ಅಟ್ಟಹಾಸವನ್ನು ಸುಟ್ಟು ಹಾಕಲು ಈ ನಿನ್ನ ಮೈದನ ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ನ್ಯಾಯ ಗೆದ್ದ ಅನ್ನದಾತರು ನಾವಾಗುತ್ತೇವೆ. ಅತ್ತಿಗೆ ನೀವು ಯಾವುದಕ್ಕೂ ಭಯಪಡಬೇಡಮ್ಮ. ಶ್ರೀರಾಮ, ಇದರಲ್ಲಿ ಭಯ ಪಡಬಾರ ಸಂದರ್ಭ ಯಾವುದೂ ಇಲ್ಲ. ಆದರೆ ಅವರು ನಿನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ನಿನ್ನನ್ನು ಯಾವುದಾದ್ರೂ ಒಂದು ಕೇಸಿನಲ್ಲಿ ಸಿಲುಕಿ ಬೀಸಕ್ಕಂತ ಹೊಂಚು ಹಾಕುತ್ತಿದ್ದಾರೆ. ಆದಷ್ಟು ನೀನು ಮೌನವಾಗಿರುವುದು ಒಳ್ಳೆಯದು. ಹೌದು ಮೈದನ, ನೀ ಬಣ್ಣನವರು ಹೇಳುವ ಮಾತು ಸತ್ಯವಾಗಿದೆ. ನೋಡು, ನನ್ನ ತಂಗಿ ತುಂಗಾಳನ್ನು ಈ ಮನೆಗೆ 2ನೇ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಿಮ್ಮ ಬಣ್ಣ ನಾನು ಮಾತಾಡ್ತಾ ಇದ್ದೀವಪ್ಪ. ಅಂದರೆ ಮದುವೆ ವಿಚಾರಕ್ಕೆ ಬಂದಿದ್ದೀರಿ ಅಂದಾಯ್ತು. ಅಂದ್ರೆ ನನ್ನ ಮೈದನಿಗೆ ಮದ್ವೆ ಅರ್ಜೆಂಟ್ ಐತಿ ಅನ್ನಂಗಾಯ್ತು. ಏ ಕಳ್ಳ, ತುಂಗ ಯಾರೊಂದು ಗೊತ್ತಿಲ್ಲೇನು? ಅಥವಾ ಈ ಮನೆಯಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರಾ? ರೀ ನೋಡಿದ್ರೇನ್ರಿ ನನ್ನ ಮೈದನ ಹುಡುಗಾಟನವನು ರೀ. ನನ್ನ ಮೈದನಿಗೂ ನಾಚಿಕೆ ಪಡ್ಕೊಳಕ್ಕೆ ಬರುತ್ತ್ರಿ. ಮೈದನ ಇಲ್ಲಿ ಬಾರಪ್ಪ. ಮತ್ತೆ ನಾಚಿಕೆ ಪಡೋದಕ್ಕೆ ಬರೋದಿಲ್ಲ ಎಂದುಕೊಂಡೆಯಾ? ರೀ ನಿಲ್ರಿ, ನನ್ನ ಮೈದನಿಗೆ ನೆದರ್ ತೆಗಿತೀನಿ. ನೀವ್ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಾ? ಅಲ್ಲ, ಆ ಹುಡುಗಿ ಊರಿಗೆ ಬಂದ ತಕ್ಷಣ ಹೊಲಕ್ಕೆ ಬರದೆ ಜಾತ್ರೆಯನ್ನು ತೋರಿಸಲಿಕ್ಕೆ ಹೋದವನಿಗೆ ನಾಚಿಕೆ ಪಡಲಿಕ್ಕೆ ಬರೋದಿಲ್ಲ ಎಂದುಕೊಂಡ್ಯಾ? ನೋಡು ಶ್ರೀರಾಮ, ಅವಳು ತಾಯಿ ಇಲ್ಲದ ತಬ್ಬಲಿ, ಮಾವನವರಿಗೂ ವಯಸ್ಸಾಗಿದೆ. ಅದಕ್ಕೆ ನಿನ್ನ ಮನದಲ್ಲಿನ ಅಭಿಪ್ರಾಯ ನಮಗೆ ಗೊತ್ತಿದ್ದರಿಂದ ನಿಮಗೆ ಹೇಳಿದೆ, ಮುಂದಿನ ಶ್ರಾವಣ ಮಾಸದಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬೇಕಂತ ನಾವಿಬ್ರು ತೀರ್ಮಾನ ಮಾಡಿದೀವಪ್ಪ. ಹಾ ಮಾಡ್ರಂತೆ. ನನ್ನ ಮೈದನ್ಗಿಂತ ನಿಮ್ಗೆ 2 ಹೆಂಡತಿ ಬೇಕು ಅಂತ ಅನಿಸ್ತಾ ಇದ್ದೀರಿ. ನಿಮ್ಮ ಮಾತು ಕೇಳ್ತಾ ಇದ್ರ ಮೈದ್ನ ಬಾರಪ್ಪ ಇಲ್ಲಿ. ಹಾದಿ ಕಣ್ಣು ಬೀದಿ ಕಣ್ಣು ಇಲ್ಲಿ ಕುಂತವ್ರ ಕಣ್ಣು ನಿಂತವ್ರ ಕಣ್ಣು ಈ ಊರು ಹುಡುಗಿಯರ ಕಣ್ಣು ನನ್ನ ಮೈದ ಮೇಲೆ ಬೀಳದೆ ಇರ್ಲಪ್ಪ.
ಅಣ್ಣ ಅತ್ತಿಗೆ, ನೀವು ಏನೇ ಮಾಡಿದ್ರು ನನ್ನ ಒಳ್ಳೆಯದಕ್ಕಲ್ಲವೇ? ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಮ್ಮತಿ ಇದ್ದೇ ಇದೆ ಅಣ್ಣ. ರೀ ನೋಡ್ರಿ, ಮುಂದಿನ ವಾರ ನಮ್ಮೂರ್ ಜಾತ್ರೆ. ನಮ್ಮ ತಂಗಿಯನ್ನು ಇಲ್ಲೇ ಕರೆದು ನಮ್ಮ ಮನೆಯಲ್ಲಿ ಇಟ್ಕೊಂಡು ಬಿಡೋಣ್ರಿ. ಹಾಗೇ ಮಾಡಿ. ಬೇಡ ಅಂದವ್ರ್ಯಾರು? ಅಣ್ಣ ಟೈಮ್ ಆಯ್ತು, ಹೋಗೋಣವ ಹೊಲದ ಕಡೆ. ಹೌದಪ್ಪ, ಮಾತಿನ ಬರದಲ್ಲಿ ಟೈಮ್ ಹೋದಿದೆ ಗೊತ್ತಾಗಲಿಲ್ಲ. ನಡೆ ಹೊಲಕ್ಕೆ ಹೋಗೋಣ ಗಂಗಾ, ನಾವು ಹೊಲಕ್ಕೆ ಹೋಗಿ ಬರ್ತೀವಿ. ಆಗಲ್ರಿ, ಹುಷಾರಾಗಿ ಹೋಗಿ ಬನ್ರಿ. ಅಪ್ಪ ತಂದೆ, ರಾಮ ಲಕ್ಷ್ಮಣ ತಿರುವ ಈ ಮನೆಯನ್ನು ಹೀಗೆ ನಗು ನಗುತ್ತಾ ಇಡು ಅಂತ ಹಾರೈಸು ತಂದೆ, ಹಾರೈಸು.